ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವೇಳೆಯಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆ 107 ಅದರಲ್ಲಿ 19ನೇ ವಚನ ಹೇಳುತ್ತೆ, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಲು ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. ಆಮೇಲೆ ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ಅವರು ಆತನಿಗೆ ಇಕ್ಕಟ್ಟಿನಲ್ಲಿ ಮೊರೆ ಇಡುವಾಗ ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. ಇಸ್ರಾಯೇಲ್ ಜನಗಳು ಐಗುಪ್ತ ದೇಶದಲ್ಲಿ ಅವರು ದೇವನ ನೋಡಿ ಮೊರೆ ಇಡ್ತಾರೆ. ಆ ಬಿಟ್ಟಿ ಕೆಲಸಗಳು ಕ್ರೂರವಾಗಿ ಐಗುಪ್ತ ದೇಶದಲ್ಲಿ ಐಗುಪ್ತರು ಫರೋಹನ ಕೈ ಕೆಳಗಡೆ ಆ ಸ್ಥಳದಲ್ಲಿ ಬಹಳ ಕ್ರೂರವಾಗಿ ಅವ್ರನ್ನ ವೇದನೆ ಪಡಿಸಿ ಕಷ್ಟಪಡಿಸ್ತಾರೆ. ಆ ಸಮಯದಲ್ಲಿ ಸಹ ಅವ್ರು ಏನು ಮಾಡ್ತಾರೆ, ದೇವರಿಗೆ ಮೊರೆ ಇಡ್ತಾರೆ, ಕರ್ತನ ಮೊರೆನ ಕೇಳ್ತಾನೆ. ನಂತರ ದೇವರು ಐಗುಪ್ತದಿಂದ ಅವ್ರನ್ನ ಹೊರಗಡೆ ಕರ್ಕೊಂಡು ಬರ್ತಾನೆ. ಆ ಸಮಯದಲ್ಲಿ ಸಹ ಅವ್ರಿಗೆ ಎಷ್ಟೋ ಕಷ್ಟ ನಷ್ಟಗಳೆಲ್ಲ ಉಂಟಾಗ್ತವೆ. ಅದರ ಮಧ್ಯದಲ್ಲಿ ಸಹ ಅವರು ಏನು ಮಾಡ್ತಾರೆ, ಆ ಕಷ್ಟದ ಸಮಯಗಳಲ್ಲಿ ದೇವರನ್ನ ನೋಡಿ ಅವರು ಪ್ರಾರ್ಥನೆ ಮಾಡ್ತಾರೆ. ದೇವರನ್ನ ನೋಡಿ ಪ್ರಾರ್ಥನೆ ಮಾಡುವಾಗ ದೇವರು ಅವರ ಮೊರೆಯನ್ನು ಕೇಳಿ ಅವರವರ ಕಷ್ಟಗಳಿಂದ ಅವರನ್ನ ದೇವರು ಬಿಡಿಸಿದನು. ಆಮೇಲೆ ಹಲ್ಲೆಲೂಯಾ. ಇದನ್ನು ಕೇಳಿಕೊಂಡಿರುವಂಥ ಎಲ್ಲ ಪ್ರಿಯರೇ, ಕಷ್ಟಗಳು ಮನುಷ್ಯನ ಜೀವಿತದಲ್ಲಿ ತುಂಬನೇ ಕಷ್ಟಗಳು, ಹೋರಾಟಗಳು, ಸಮಸ್ಯೆಗಳು ಯಾವಾಗಲೂ ಇರುತ್ತೆ. ಇವರ ಒಂದು ಕುಟುಂಬ ಅಂದರೆ ಕುಟುಂಬದಲ್ಲಿ ಅಲ್ವಾ, ಒಂದು 5 ಜನ 10 ಜನ 3 ಜನ 4 ಜನ, ಕೆಲವ್ರಿಗೆ ಕೆಲಸ ಇರುತ್ತೆ, ಕೆಲವ್ರಿಗೆ ಕೆಲಸ ಇರಲ್ಲ, ಕೆಲವರಿಗೆ ವಿದ್ಯಾಭ್ಯಾಸದ ಒಂದು ಕಾರ್ಯ ಇರುತ್ತೆ, ಕೆಲವ್ರ ಕಡೆ ಡೊನೇಷನು, ಫೀಸ್ಗಳು, ಲೋನು, ಸಾಲ ಅಲ್ವಾ. ಕೆಲವ್ರು ಏನು ಮಾಡ್ತಾರೆ, ಒಳ್ಳೆ ಬೆಳೆ ಇಲ್ಲ, ಮಳೆ ಇಲ್ಲ, ಕೆಲಸ ಇಲ್ಲ, ಸಾಲ ಮಾಡ್ಕೊಂಡಿದ್ದೀನಿ, ಬಡ್ಡಿ ಕೊಡಬೇಕು, ಮತ್ತು ಎಷ್ಟು ದುಡಿದ್ರು ಅಲ್ವಾ ನಮ್ಮ ಕಷ್ಟಗಳು ತೀರ್ತಾ ಇಲ್ಲ. ಆ ರೀತಿ ವಿಪರೀತವಾದ ತುಂಬ ಮನುಷ್ಯರ ಕುಟುಂಬಗಳಲ್ಲಿ ಕಷ್ಟಗಳಿರ್ತವೆ. ಮತ್ತೊಂದು ಕಡೆ ನೋಡುವಾಗೆ ಅನೇಕರು ಮನುಷ್ಯರ ಮೂಲಕವಾಗಿ ಕಷ್ಟಗಳು ಸಂಭವಿಸುತ್ತೆ. ಮನುಷ್ಯರ ಮೂಲಕವಾಗಿ ಹೋರಾಟಗಳು, ಕಷ್ಟಗಳು, ಕೆಲವು ಕಾರ್ಯಗಳು ಅವರ ಮೂಲಕವಾಗಿ ನಮಗೆ ಸಂಭವಿಸುತ್ತೆ. ಹೌದು, ಈ ರೀತಿಯಾಗಿ ಯಾವ ಕಷ್ಟಗಳೇ ಆಗಿರಲಿ ಬಿಡ್ರಿ, ಅದು ಮನುಷ್ಯರ ಮೂಲಕವಾಗಿ ಬರೋಂಥ ಕಷ್ಟ ನಷ್ಟಗಳಾಗಿರಲಿ, ಕುಟುಂಬದ ಮೂಲಕವಾಗಿ ಬರೋಂಥ ಕಷ್ಟ ನಷ್ಟಗಳಾಗಿರಲಿ, ಎಲ್ಲ ಪರಿಸ್ಥಿತಿಗಳಲ್ಲಿ ಯಾವ ಕಷ್ಟಗಳೇ ಆಗಿದ್ರು, ಆದರೆ ದೇವರು ಏನು ಹೇಳ್ತಾರಂದ್ರೆ, ಆ ಕಷ್ಟದ ಮಧ್ಯದಲ್ಲಿ ನಾವು ಒಂದು ಕೆಲಸ ಮಾಡಬೇಕು. ನಮ್ಮ ಕಷ್ಟಗಳೆಲ್ಲ ನಾವು ಊರಿಗೆಲ್ಲ ಹೋಗಿ ಹೇಳಿದ್ರೆ ಅವ್ರು ಪರಿಹಾರ ಮಾಡ್ತಾರ? ಸಿಕ್ಕಿದವ್ರಿಗೆಲ್ಲ ಹೋಗಿ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರೆ ಅವ್ರು ಬಗೆಹರಿಸ್ತಾರ? ಅದು ಫ್ರೆಂಡ್ಸೇ ಆಗಲಿ, ಅದು ಸಂಬಂಧಿಕರುಗಳಾಗಲಿ, ಅದು ಪಕ್ಕದ ಮನೆಯವರೇ ಆಗಿರಲಿ, ತಮ್ಮ ಒಡ ಹುಟ್ಟಿದವರೇ ಆಗಿರಲಿ, ಯಾರಿಗೆ ಹೋಗಿ ನಮ್ಮ ಕಷ್ಟ ಹೇಳಿದ್ರು ಕೇಳ್ತಾರೆ. ಪಾಪ ಕೇಳಿ ನಮಗೂ ಅವ್ರು ಸಮಾಧಾನ ಮಾಡ್ತಾರೆ. ಆದರೆ ಅದನ್ನು ಬಗೆಹರಿಸೋಕ್ಕೆ ಅವರಿಂದ ಆಗುತ್ತಾ? ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡು. ದೇವ್ರು ಹೇಳ್ತಾರೆ, ಆ ಕಷ್ಟದ ಸಮಯದಲ್ಲಿ, ಆ ಇಕ್ಕಟ್ಟಿನ ಸಮಯದಲ್ಲಿ, ಆ ಸಮಸ್ಯೆ ಹೋರಾಟದ ಮಧ್ಯದಲ್ಲಿ ಒಡ್ಡನೆ ಏನು ಮಾಡಬೇಕಂದ್ರೆ, ಯಾರ ಬಳಿಗೆ ನಾವು ಬರಬೇಕು, ಯಾರನ್ನ ನಾವು ನೋಡ್ಬೇಕಂದ್ರೆ, ಭೂಮಿ ಆಕಾಶಗಳನ್ನು ಇಡೀ ಜಗತ್ತನ್ನು ಸೃಷ್ಟಿ ಮಾಡಿರೋ ದೇವರ ಮುಂದೆ ಬಂದು ನಾವು ನಿಲ್ಲಬೇಕು. ತಗ್ಗಿಸುವವನು, ಹೆಚ್ಚಿಸುವವನು, ಬಡತನ ಸಿರಿತನಗಳನ್ನು ಕೊಡುವವನು. ಆಮೇನ್, ಹಲ್ಲೆಲೂಯಾ. ಎಲ್ಲವೂ ದೇವರು ಏನು ಮಾಡ್ತಾನೆ, ತಗ್ಗಿಸುತ್ತಾನೆ, ಹೆಚ್ಚಿಸುತ್ತಾನೆ. ಕೆಲವರಿಗೆ ಬಡತನ, ಕೆಲವರಿಗೆ ಸಿರಿತನ, ಎಲ್ಲ ಮಹಿಮೆಯಾದ ಕಾರ್ಯಗಳನ್ನು ಅವರ ಹಸ್ತದಲ್ಲಿರುತ್ತೆ. ಹಾಗಾಗಿ ನಾವು ಯೇಸು ಸ್ವಾಮಿಯ ಪಾದದಲ್ಲಿ ಹೋಗಿ ನಮ್ಮ ಕಷ್ಟಗಳು, ನಮ್ಮ ಮನಸ್ಸಲ್ಲಿರೋ ಬಾಧೆಗಳು, ನೋವುಗಳು, ಕಷ್ಟಗಳು, ಇದೆಲ್ಲ ಮನಸ್ಸು ಬಿಚ್ಚಿ ಕಣ್ಮುಚ್ಚಿ ಯೇಸು ಸ್ವಾಮಿ ಹೆಸರನ್ನು ಹೇಳಿ ನಾವು ಪ್ರಾರ್ಥಿಸಿ ಮೊರೆ ಇಡುವಾಗ ಅವರು ಕಿವಿ ಕೊಡ್ತಾರೆ. ಕಿವಿ ಕೊಟ್ಟು ಅವ್ರು ಇಳಿದು ಬಂದು ಆ ಕಷ್ಟಗಳಿಂದ ನಮ್ಮನ್ನು ತಪ್ಪಿಸ್ತಾರೆ, ಆ ಇಕ್ಕಟ್ಟುಗಳಿಂದ ನಿಮ್ಮನ್ನು ಬಿಡಿಸ್ತಾರೆ, ಆ ಸಮಸ್ಯೆಗಳಿಂದ ನಿಮ್ಮನ್ನು ದೇವರು ಹೊರತರ್ತಾರೆ. ಆಮೇಲೆ ಹಲ್ಲೆಲೂಯಾ. ಯಾಕಂದರೆ ಆತನು ಸರ್ವಶಕ್ತನಾಗಿರೋ ದೇವರು, ಸೃಷ್ಟಿಕರ್ತನು. ಇರೋದನ್ನು ಇಲ್ಲದಾಗಿ, ಇಲ್ಲದನ್ನು ಇರುವುದಾಗಿ
ಕರೆಯುವಂಥ ದೇವರು ಆತನಾಗಿರ್ತಾನೆ. ಹಾಗಾಗಿ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಬೇಕು, ನಿಮಗೆ ಏನೇ ಕಷ್ಟ ಹೋರಾಟ ಇದ್ರೂ ಒಡ್ಡನೆ ಮುಣಕಾಲಾಕಿ ಯೇಸು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿರಿ. ಯೇಸು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲ ಕಾರ್ಯಗಳನ್ನ ಅವ್ರಿಗೆ ತಿಳಿಯಪಡಿಸ್ರಿ. ಅವ್ರಿಗೆ ನೀವು ತಿಳಿಯಪಡಿಸುವಾಗ ದೇವ್ರು ಹೇಳ್ತಾನೆ, ಆ ಕಷ್ಟಗಳಿಂದ ನನ್ನನ್ನು ಬಿಡಿಸುತ್ತೇನೆ, ಆ ಬಾಧೆ ಇಕ್ಕಟ್ಟುಗಳಿಂದ ನನ್ನನ್ನು ತಪ್ಪಿಸುತ್ತೇನೆ. ಅದು ಯಾವ ಸಮಸ್ಯೆ ಆಗಿರಲಿ, ಗಂಡ ಹೆಂಡತಿ ಮಧ್ಯ, ಅತ್ತೆ ಸೊಸೆ ಮಧ್ಯ, ಸಂಬಂಧಿಕರ ಮಧ್ಯ, ಕೆಲಸ ಮಾಡೋ ಸ್ಥಳಗಳ ಮಧ್ಯ, ಒಂದು ವೇಳೆ ಜಮೀನು ಕೋರ್ಟು ಕೇಸು, ಯಾವ ರೀತಿ ತಗರಾಳುಗಳಿದ್ರು, ಎಂಥ ಹೋರಾಟಗಳಿದ್ರು ನೋಡ್ರಿ, ಪರಿಹಾರ ಏಸಪ್ಪ ಹತ್ರ ಇದೆ. ಏಸಪ್ಪನೇ ಅದಕ್ಕೊಂದು ಪರಿಹಾರ ಕೊಡಲು ಶಕ್ತನಾಗಿರ್ತಾನೆ. ಹಾಗಾಗಿ ಕಷ್ಟ ದಿನಗಳಲ್ಲಿ, ಹೋರಾಟ ದಿನಗಳಲ್ಲಿ, ಸಮಸ್ಯೆ ಕಾರ್ಯಗಳಲ್ಲಿ ಮಧ್ಯದಲ್ಲಿ ಒಡನೆ ಏನು ಮಾಡ್ತೀರಾ, ಯೇಸು ಸ್ವಾಮಿನೇ ಹೇಳ್ರಿ. ಏಸಪ್ಪ ಅಂತ ಹೇಳಿದ್ರೆ ಸಾಕು, ಪರಲೋಕದಿಂದ ಯಾರು ಅವ್ರ ನಾಮ ಹೇಳ್ತಾರೋ, ಯಾರು ಅವ್ರ ಹೆಸರಲ್ಲಿ ಪ್ರಾರ್ಥಿಸ್ತಾರೋ, ಪರಲೋಕದಲ್ಲಿ ಸಿಂಹಾಸನದಲ್ಲಿ ಕುಳಿತಿರೋ ದೇವನು ಅವರ ಕಡೆ ತಿರುಗಿ ನೋಡ್ತಾನೆ, ಅವರ ಮೇಲೆ ದೃಷ್ಟಿ ಇಡ್ತಾನೆ, ಅವರ ಜೀವಿತದಲ್ಲಿ ಆತನ ತಲೆ ಇಡ್ತಾನೆ. ಅವರ ಕಾರ್ಯಗಳನ್ನು ಬಗೆಹರಿಸಲು ಕರ್ತನು ಅವರ ಮಧ್ಯದಲ್ಲಿ ಇಳಿದು ಬರ್ತಾನೆ, ಅವರ ಮುಂಭಾಗದಲ್ಲಿ ಬಂದು ದೇವರು ನಿಲ್ತಾನೆ. ಎಷ್ಟು ಒಳ್ಳೆ ದೇವರಲ್ವ ನಮ್ಮ ಯೇಸು ಸ್ವಾಮಿ, ಎಷ್ಟು ಅದ್ಭುತವಾದ ದೇವರಲ್ಲ. ಕಣ್ಣೀರನ್ನು ಒರೆಸುವ ದೇವರು, ಆದರಣೆ ಕೊಡುವ ದೇವರು, ಇಕ್ಕಟ್ಟುಗಳಿಂದ ತಪ್ಪಿಸುವ ದೇವರು. ಆಮೇಲೆ ಅಲ್ಲೆಲ್ಲೂಯ್ಯ, ಅದು ಎಂಥ ಭಯಂಕರವಾದ ಸಂದರ್ಭಗಳಾದರೂ, ತಲೆ ಹೋಗುವಂಥ ವಿಷಯಗಳಾದರೂ ಪರವಾಗಿಲ್ಲ, ಏಸಪ್ಪ ಅಂತ ಹೇಳುವಾಗ ಅವ್ರು ಇಳಿದು ಬಂದು ಆ ಸ್ಥಳದಲ್ಲಿ ಅವ್ರು ಮಾಡಬೇಕಾಗಿರೋಂಥ ಅದ್ಭುತಗಳನ್ನ ಅವರು ಮಾಡಿ ಮುಗಿಸ್ತಾರೆ. ಹಲ್ಲೆಲೂಯಾ. ಶಾದ್ರಕ್ ಮೇಷಕ್ ಅಬೇದ್ನೆಗೋರು ನೋಡ್ರಿ, ಬೆಂಕಿಯಲ್ಲಿ ಅವನ್ನ ತಳ್ಳಿದ ಕೂಡಲೇ ಅವರ ಮಧ್ಯೆ ಯಾರಿದ್ರು? ಯೇಸು ಇದ್ರು. ಸಿಂಹದ ಗವಿ ಒಳಗಡೆ ಯಾರಿದ್ರು ಗೊತ್ತಾ? ಯೇಸು ಇದ್ರು. ಹಲ್ಲೆಲೂಯಾ. ಹೌದು, ದೇವನು ಅದ್ಭುತಗಳ ದೇವನು. ಆತನು ನಮ್ಮ ಜೀವಿತದಲ್ಲಿರುವಾಗ ನಮ್ಮ ಕೊರತೆಗಳೆಲ್ಲ ದೇವರೇನು ಮಾಡ್ತಾನೆ? ಕ್ರಿಸ್ತ ಯೇಸುವಿನಲ್ಲಿ ನೀಗಿಸಿ ನಮ್ಮ ಎಲ್ಲ ಕೊರತೆಗಳನ್ನ ನೀಗಿಸುವಂಥ ದೇವರು ಆತನಾಗಿರ್ತಾನೆ. ಇಷ್ಟೊಂದು ಒಳ್ಳೆ ಯೇಸು ಸ್ವಾಮಿ ಇರುವಾಗ ಯಾಕೆ ಚಿಂತೆ ಮಾಡ್ತೀರಾ? ಯಾಕೆ ಅಳ್ತೀರಾ? ಯಾಕೆ ಎಲ್ಲರ ಹತ್ರ ಹೋಗಿ ಕಷ್ಟ ಅಂತ ಹೇಳ್ಕೊಳ್ತೀರಾ? ನಿಮಗೊಬ್ಬ ತಂದೆ ಇದ್ದಾನೆ, ಆತನೇ ಯೇಸು. ನಿಮ್ಮನ್ನ ವಿಚಾರಿಸೋನು ಒಬ್ಬ ಇದ್ದಾನೆ, ಆತನೇ ಯೇಸು. ಹಲ್ಲೆಲೂಯ. ಹಾಗಾಗಿ ನೀವೇನು ಮಾಡ್ತೀರಂದ್ರೆ, ಯಾವ ವಿಷಯದಲ್ಲಿ ನೀವು ಚಿಂತೆ ಮಾಡಿ ಭಯ ಪಡಬೇಡಿ. ಎಲ್ಲಿ ಹೋಗಿ ಯಾರ ಹತ್ರ ಏನು ಹೇಳ್ಕೊಳ್ಬೇಡಿ. ಹೇಳ್ಬೇಕಾಗಿರೋ ವಿಷಯಗಳನ್ನೆಲ್ಲ ಯೇಸು ಹತ್ರ ಹೇಳ್ರಿ. ಮೊಣಕಾಲಕೊಂಡು ಕಣ್ಣು ಮುಚ್ಕೊಂಡು ಏಸಪ್ಪ ಅಂತ ಹೇಳಿ ನಿನ್ನ ಮನಸ್ಸಲ್ಲಿರೋದೆಲ್ಲ ಅವ್ರ ಪಾದದಲ್ಲಿ ಇಡು. ನಿಮಿಷ ಮಾತ್ರದಲ್ಲಿ ಅವರೆಲ್ಲವನ್ನು ಬಗೆಹರಿಸಲು ಯೇಸು ನಿನ್ನ ಪಕ್ಕದಲ್ಲೇ ಇರ್ತಾರೆ. ಈ ವಾಕ್ಯ ಕೇಳಿಕೊಂಡಿರುವಂಥ ನಿಮ್ಮ ಪ್ರತಿಯೊಬ್ಬರುಗಳನ್ನ ದೇವನು ಆಶೀರ್ವದಿಸಲಿ. ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಸರ್ವಶಕ್ತನಾಗಿರೋ ದೇವ, ಈ ವಾಕ್ಯವನ್ನು ಕೇಳಿಕೊಂಡಿರುವಂಥ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರ ಸ್ವಾಮಿ. ಯಾರೆಲ್ಲ ಕಣ್ಣೀರಲ್ಲಿದ್ದಾರೋ, ಯಾರೆಲ್ಲ ವೇದನೆಯಲ್ಲಿದ್ದಾರೋ, ಯಾರೆಲ್ಲ ದುಃಖದಲ್ಲಿದ್ದಾರೆ, ಯಾರೆಲ್ಲ ಸಮಸ್ಯೆಗಳಲ್ಲಿದ್ದಾರೆ ಸ್ವಾಮಿ, ಅಪ್ಪ ಎಲ್ಲರಿಗೂ ನೀನು ಸಹಾಯ ಮಾಡೋ ದೇವರು ನೀನಾಗಿದೆಯಪ್ಪ. ಈಗಲೇ ನಿನ್ನ ಕರಗಳನ್ನು ಎಲ್ಲರ ಮೇಲೆ ಚಾಚು ಸ್ವಾಮಿ. ಎಲ್ಲರಿಗೊಂದು ಬಿಡುಗಡೆ ಕೊಡು, ಎಲ್ಲರಿಗೊಂದು ಅದ್ಭುತ ಮಾಡು, ಎಲ್ಲರನ್ನೂ ನೀನು ಆಶೀರ್ವದಿಸು, ಎಲ್ಲರಿಗೊಂದು ಸಮಾಧಾನ ಕೊಡು, ಅದ್ಭುತ ಮಾಡು. ನಿನ್ನ ಕರದಲ್ಲಿ ಕೊಡ್ತೀನಿ, ಹಾಗೆ ಮಾಡ್ರಿ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಿರಂತ ಎಲ್ಲ ಪ್ರಿಯರೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.